4ನೇ ತಾರೀಕು ನಾಮಪತ್ರ 50 ಕಡೆ ಬರ್ತೀವಿ. 26ನೇ ತಾರೀಕು ಮದುವೆ. ಇಷ್ಟೇ ಒಂದು ಕಾರ್ಯಕ್ರಮ ಉದ್ದೇಶಿಸಿದೆ, ಏನು ಕಾರ್ಯಕ್ರಮ ಅಲ್ಲ. ದಯವಿಟ್ಟು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಟಿವಿ ಹಾಕಿದ್ರು ಒಂದು ತಿಂಗಳಿಂದ ಈ ಕಾಂಗ್ರೆಸ್ ಹೋರಾಟ ಹರಾಜಾಗಿ ಇಡೀ ಭಾರತ ದೇಶಕ್ಕೆ ಲಂಚ ಮಾಡ್ಬಿಟ್ಟು ಯಾವ ಟಿವಿ ಹಾಕಿ ಅವ್ರು ಗೊತ್ತಿದೆ ನಮ್ಮ ಹತ್ರ ಕ್ಯಾಂಡಿಡೇಟ್ ಇಲ್ಲ ಅಂತ. ಹೋದ ಜೆಡಿಎಸ್ ಅಲ್ಲಿ 3 ಜನ ಕ್ಯಾಂಡಿಡೇಟ್ ಇದ್ವಿ. ಒಂದು ನಾನು, ಇನ್ನೊಂದು ಮಲ್ಲೇಶ್, ಇನ್ನೊಂದು ರಾಮಸ್ವಾಮಿ. ನಮ್ಮನ್ನೇ ಬರಕಟ್ಟಿದ್ವಿ, ಬನ್ನಿ ಯಾರು ಬಂದು ಬರೋದು ಇದ್ರಿ ಅಂತ. ಬಹುಶಃ ನಮ್ಮೆಲ್ಲ ಬರಕ್ಕೆ ಹುಡುಗಾಡು ಯಾಕೆ ಹುಡುಗಾಡು ಹೋರಾಟದಿಂದ ಯಾರು ಕಲಿಸಿದ ಬೆಂಬಲಿತ ಕರ್ಕೊಂಡು ಇವತ್ತು ನಮ್ಮೆಲ್ಲ ತಂಡಕ್ಕೆ ಬೆಂಗಳೂರು ನೋಡ್ಕೊಂಡು ಬಂದವರು. ಬಹುಶಃ ನೀವು ಅರ್ಥ ಮಾಡ್ಕೊಳ್ಳಿ, ಹೋರಾಟದಿಂದ ಹುಟ್ಟಿರ್ತಕ್ಕಂಥ ಮಲ್ಲೇಶ್ ಬಾಬು ಬೇಕಾ, ಬೆಂಗಳೂರು ಇರ್ತಕ್ಕಂಥ ಇನ್ನೊಂದು ಯಾರೋ ಬೇಕಾ? ಇವತ್ತು ನಾವು ಯೋಚನೆ ಮಾಡತಕ್ಕಂಥ ದಿವಸ ಬಂದಿದೆ. ಬಹುಶಃ ನಮಗೆ ಕೆಲವರ ಮಾತಿನಲ್ಲಿ ಎಲ್ಲದಕ್ಕೂ ನಾನಿಂದ ನಾವು ಸಿದ್ಧವಾಗಬೇಕು. ಬಹುಶಃ ಇಂಥ ಸಂಗಮ, ಇಂಥ ಸಮ್ಮೇಳನ ಭಾರತ ಇತಿಹಾಸದ ಮೊದಲವಾಗಿ ಈ ತರ ಆಗಿದೆ. ನಾವೆಲ್ಲ ಒಂದೇ ವೇದಿಕೆ ಮೇಲೆ ಕೂತ್ಕೊಳ್ತಾ ಇದ್ದೇವೆ. ಬಹುಶಃ ಸೂರ್ಯ ಉತ್ಪತ್ತಿ ಎಷ್ಟು ಸತ್ಯ ಮಲ್ಲೇಶ್ ಬಾಬು ಗೆಲ್ಲೋದು ಅಷ್ಟೇ ಸತ್ಯ. ನಿರೀಕ್ಷೆ ಮಾಡ್ಕೊಳ್ಳಿ. ಇಲ್ಲಿ ಸೀರೆ ಪಡಿಸಿದೆ ಮಾತಾಡ್ತಾರೆ ನಮ್ಮ ಕುಮಾರಸ್ವಾಮಿಗೆ. ಬಹುಶಃ